B1 B2 ಸರ್ಟಿಫಿಕೇಟ್ ಇದ್ರೂನು ಸ್ಟಿಲ್ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಮಾತಾಡಕ್ ಬರ್ತಿಲ್ವಾ? ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದಂದ್ರೆ ಒಂಥರ ಸ್ವಿಮ್ಮಿಂಗ್ ಇದ್ದಂಗೆ. ಬುಕ್ ಓದಿದ್ರೆ ಸ್ವಿಮ್ಮಿಂಗ್ ಬರಲ್ಲ, ನೀವು ಹೋಗಿ ಡೈರೆಕ್ಟ್ ನೀರಿಗೆ ಇಳಿದ್ರೆ ಸ್ವಿಮ್ಮಿಂಗ್ ಬರುತ್ತೆ. ಅದೇ ತರ ಜರ್ಮನ್ ಲ್ಯಾಂಗ್ವೇಜ್ ನೀವು ಡೈರೆಕ್ಟ್ ಹೋಗಿ ಮಾತಾಡಿದ್ರೆ ಮಾತ್ರ ಜರ್ಮನ್ ಲ್ಯಾಂಗ್ವೇಜ್ ನೀವು ಕಲಿಯಕ್ಕೆ ಸಾಧ್ಯ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ರಾಬ್ಲಮ್ ನಿಮ್ ಬ್ರೈನ್ ಅಲ್ಲಿ ಇಲ್ಲ, ಪ್ರಾಬ್ಲಮ್ ನೀವು ಯೂಸ್ ಮಾಡ್ತಿರೋ ಮೆಥಡ್ ಅಲ್ಲಿ ಇದೆ. ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ. ಇವತ್ತಿನ ವಿಡಿಯೋ ಒಳಗೆ ಏನ್ ಹೇಳ್ಬೇಕಂತ ಅನ್ಕೊಂಡೇನಿ ಅಂತಂದ್ರೆ, ಸೊ ಯಾವ ತರ ಜರ್ಮನ್ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಬೇಕು. ಇವನ್ ಸ್ಟಿಲ್ ನಿಮ್ ಕಡೆ B1 B2 ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಇದ್ರೂನು ನಿಮಗ್ ಮಾತಾಡಕ್ ಕಷ್ಟ ಆಗ್ತಾ ಇದೆಯಾ? ಸೊ ಹಾಗಿದ್ರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ ನಿಮಗೆ ರಿಯಲ್ ಟ್ರೂತ್ ಹೇಳ್ತೀನಿ, ಯಾವ ತರ ಜರ್ಮನ್ ಸ್ಪೀಕಿಂಗ್ ನ ಫಾಸ್ಟ್ ಆಗಿ ಇಂಪ್ರೂವ್ ಮಾಡ್ಬೇಕಂತ ಹೇಳಿ. ಸೊ ಫಸ್ಟ್ ಪಾಯಿಂಟ್, ಒನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತಂದ್ರೆ, ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಗ್ರಾಮರ್ ಬುಕ್ ಅದು ನೋಟ್ಸು ಇದು ನೋಟ್ಸು ಅಂತ ಎಲ್ಲ ಓದ್ತಿರ್ತೀವಿ, ಬಟ್ ನೋಡಿದ್ರೆ ಸ್ಪೀಕಿಂಗ್ ಝೀರೋ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ, ನಿಮ್ಗೆ 100 ವರ್ಡ್ಸ್ ಗೊತ್ತಿದ್ರು ಅದನ್ನ ಯೂಸ್ ಮಾಡಲ್ಲ ಅಂದ್ರೆ ಅದು ವೇಸ್ಟ್ ಇದ್ದಂಗೆ. ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದಂದ್ರೆ ಒಂಥರ ಸ್ವಿಮ್ಮಿಂಗ್ ಇದ್ದಂಗೆ. ಬುಕ್ ಓದಿದ್ರೆ ಸ್ವಿಮ್ಮಿಂಗ್ ಬರಲ್ಲ, ನೀವು ಹೋಗಿ ಡೈರೆಕ್ಟ್ ನೀರಿಗೆ ಇಳಿದ್ರೆ ಸ್ವಿಮ್ಮಿಂಗ್ ಬರುತ್ತೆ. ಅದೇ ತರ ಜರ್ಮನ್ ಲ್ಯಾಂಗ್ವೇಜ್ ನೀವು ಡೈರೆಕ್ಟ್ ಹೋಗಿ ಮಾತಾಡಿದ್ರೆ ಮಾತ್ರ ಜರ್ಮನ್ ಲ್ಯಾಂಗ್ವೇಜ್ ನೀವು ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತಂದ್ರೆ, ನಾವ್ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತ ಭಯ ಪಡೋದೇ ಅದೇ ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ನಾವ್ ಯಾವ ತರ ಥಿಂಕ್ ಮಾಡ್ತೀವಿ ಅಂತಂದ್ರೆ, ಸೊ ಎಲ್ ಗ್ರಾಮರ್ ತಪ್ಪಾಗುತ್ತೆ, ನಾವ್ ಮಾತಾಡಿದ್ರೆ ಜನ ನಗ್ತಾರ, ಸೊ ರಾಂಗ್ ಆದ್ರೆ ಏನ್ ಮಾಡೋದು, ಈ ತರ ಥಿಂಕ್ ಮಾಡ್ತೀವಿ. ಲಿಸನ್, ನೀವು ಮಿಸ್ಟೇಕ್ ಮಾಡದೇ ಇದ್ರೆ ನೀವು ಇಂಪ್ರೂವ್ ಆಗಕ್ ಆಗಲ್ಲ. ಸೊ ಅವ್ರು ಏನಂತಾರೆ ಇವ್ರ ಏನಂತಾರೆ ಇದನ್ನ ತಿಳ್ಕೊಂಡ್ ಕುಂತ್ರೆ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ ಆಗಲ್ಲ. ಸೊ ಎಲ್ಲರೂ ಏನಂತಾರೆ ಅನ್ನೋದ್ ಬಿಟ್ಟು ಸೊ ನೀವು ಕಲಿಯಕ್ ಸ್ಟಾರ್ಟ್ ಮಾಡಿ, ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿ, ತಪ್ಪಾದ್ರೂ ಸರಿ ಆದ್ರೂ ಮಾತಾಡಕ್ ಸ್ಟಾರ್ಟ್ ಮಾಡಿ. ಅವಾಗ ನೀವ್ ಎಲ್ ರಾಂಗ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಕ್ಕವರು ಅಲ್ಲೇ ಇರ್ತಾರೆ, ಸೊ ನೀವ್ ಕಲ್ಕೊಂಡ್ ಮುಂದ್ ಹೋಗ್ತೀರಾ ಅಷ್ಟೇ. ನಾನು ಫಸ್ಟ್ ಟೈಮ್ ಮಾತಾಡುವಾಗ ಫುಲ್ ರಾಂಗ್ ಮಾತಾಡ್ತಿದ್ದೆ. ಸೊ ಕರೆಕ್ಟ್ ಗ್ರಾಮರ್ ಪೊಸಿಷನ್ ಇರ್ತಿರ್ಲಿಲ್ಲ, ಹೆಂಗ್ ಬೇಕಾದಂಗ್ ಮಾತಾಡ್ತಿದ್ದೆ, ಬಟ್ ಮಾತಾಡ್ತಿದ್ದೆ. ಸೊ ಸೆಲ್ಫ್ ವಿಡಿಯೋನು ಮಾಡ್ಕೋತಿದ್ದೆ. ಸೆಲ್ಫ್ ವಿಡಿಯೋ ಮಾಡ್ಕೋದ್ರಿಂದ ಸೊ ಆಮೇಲೆ ನೀವು ರಿಪೀಟ್ ಮಾಡಿ ಕೇಳ್ಬೋದು, ನಾವ್ ಎಲ್ಲಿ ರಾಂಗ್ ಮಾಡಿದೀವಿ ಅಂತ ಹೇಳಿ, ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂತ ನಮಗ್ ನಾವೇ ಚೆಕ್ ಮಾಡ್ಕೋಬಹುದು. ಅಕಸ್ಮಾತ್ ಸ್ಪೀಕಿಂಗ್ ಪಾರ್ಟ್ನರ್ ಇರ್ಲಿಲ್ಲ ಅಂತಂದ್ರೆ ಈ ತರನು ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಯಾವ ತರ ನಿಮ್ ಲ್ಯಾಂಗ್ವೇಜ್ ನ ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ, ಫಸ್ಟ್ ಸ್ಟೆಪ್, ಡೈಲಿ ಮಿನಿಮಮ್ 10 to 15 ಮಿನಿಟ್ಸ್ ನೀವು ಜರ್ಮನ್ ಮಾತಾಡ್ಬೇಕು. ರೂಮ್ ನಲ್ಲಿ ನೀವು ಒಬ್ಬರೇ ಇದ್ರು ಪರವಾಗಿಲ್ಲ, ನಿಮ್ ಜೊತೆ ನೀವು ಮಾತಾಡಿ. ಎಕ್ಸಾಂಪಲ್ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ. ಸೊ ನೀವು ನಿಮ್ ಮನಸ್ಸೊಳಗ್ ಅನ್ಕೊಂತಿರ್ತೀರಾ, ಇವಾಗ ನಾನು ಅಡ್ಗೆ ಮಾಡ್ಬೇಕು, ಅದನ್ನೇ ಜರ್ಮನ್ ನಲ್ಲಿ ಹೇಳಿ, ಇಶ್ ಕಾಕೆ ಎಚ್ ಅಂತ ಹೇಳಿ. ಸೊ ಅವಾಗ ನೀವು ಒಂದ್ ಸೆಂಟೆನ್ಸ್ ಕಲಿತೀರಾ, ಜರ್ಮನ್ ಅದೇ ತರ ಇಂಪ್ರೂವ್ ಆಗೋಂತ ಹೋಗುತ್ತೆ. ಸ್ಟೆಪ್ 2, ಯೂಸ್ ಅಟ್ ವರ್ಕ್. ಅಂದ್ರೆ ನಿಮ್ ಕೊಲೀಗ್ಸ್ ಜೊತೆ ಮಾತಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿ. ನೀವು ಕ್ಲಾಸ್ ಅಲ್ಲಿ ಕಲಿತಿದ್ರೆ ಕ್ಲಾಸ್ ಅವ್ರ ಜೊತೆ ಮಾತಾಡಿ. ಈಗ ಎಕ್ಸಾಮ್ ನಾವು ಕಾಮನ್ ಆಗಿ ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಮದರ್ ಟಂಗ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ, ಇಲ್ಲಾಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀವಿ. ಸೊ ಅದೆಲ್ಲ ಯೂಸ್ ಮಾಡೋದ್ ಬಿಟ್ಟು ಇವಾಗ ನಿಮ್ ಗೋಲ್ ಇದ್ರು ಏನ್ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದು, ಸೊ ಜರ್ಮನ್ ಅಲ್ಲಿ ಮಾತಾಡಿ. ಎಕ್ಸಾಂಪಲ್, ಡು ಯು ನೀಡ್ ಹೆಲ್ಪ್ ಅಂತ ಕೇಳೋ ಬದ್ಲಿ ಬ್ರೌಕನ್ ಸಿ ಹಿಲ್ಫೆ, ಬ್ರೌಕನ್ ಸಿ ವಾಸ್ ಸುಮ್ತ್ರಿಂಕನ್, ಈ ತರ ಎಲ್ಲ ಕೇಳಿ. ಸೊ ಅವಾಗ ನೀವು ಒಂದೊಂದ್ ಸೆಂಟೆನ್ಸ್ ಕಲಿತೀರಾ. ಯಾವ್ದಾದ್ರು ವರ್ಡ್ಸ್ ಕಲ್ತಿದ್ರೆ ಅದನ್ನ ಸೆಂಟೆನ್ಸ್ ಆಗಿ ಮಾಡಿ, ಸುಮ್ನೆ ಅದನ್ನ ವರ್ಡ್ಸ್ ಕಲ್ತ್ರೆ ಯೂಸ್ ಇಲ್ಲ. ಸೊ ಅದನ್ನ ನೀವು ಸೆಂಟೆನ್ಸ್ ಆಗಿ ಮಾತಾಡ್ಬೇಕು. ಸ್ಟೆಪ್ 3, ಡೈಲಿ ನೀವು ವರ್ಡ್ಸ್ ಕೇಳಿದ್ರೆ ಅದ್ ಯೂಸ್ ಇಲ್ಲ, ಅದರಿಂದ ನೀವು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೇಕು. ಕೆಲವೊಬ್ರು ಇರ್ತಾರೆ ಡೈಲಿ 25 ವೊಕ್ಯಾಬ್ಸ್ ಎಲ್ಲ ಕಲಿತಾರೆ. ಸೊ ವೊಕ್ಯಾಬ್ ಕಲ್ತ್ರೆ ಯೂಸ್ ಇಲ್ಲ, ಅದರಿಂದ ನೀವು ಸೆಂಟೆನ್ಸ್ ಮಾಡೋದ್ರಿಂದ ನಿಮಗೆ ಮಾತಾಡಕ್ಕೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಡೈಲಿ ನೀವು 25 ಸೆಂಟೆನ್ಸ್ ಕ್ರಿಯೇಟ್ ಮಾಡಕ್ ಆಗಿಲ್ಲ ಅಂತಂದ್ರೆ 5 ಅಥವಾ 10 ಸೆಂಟೆನ್ಸ್ ಕ್ರಿಯೇಟ್ ಮಾಡಿ. ಎಕ್ಸಾಂಪಲ್, ಐ ಆಮ್ ಟಯರ್ಡ್ ಅಂತ ಹೇಳೋ ಬದ್ಲಿ ಇಶ್ ಬಿನ್ ಮ್ಯೂಡೆ, ಇಶ್ ಬ್ರೌಕೆ ಹಿಲ್ಫೆ, ಇಶ್ ಹಬ್ ಗೆರಾಡಗೆ ಗೆಸ್ಸೆನ್, ಇಶ್ ಹಬ್ ನಾಕ್ ದೀನ್ಸ್. ಏನ್ ಬೇಕಾದ್ರೂ ಸೆಂಟೆನ್ಸ್ ಮಾಡ್ಬೋದು. ಪ್ರತಿಯೊಂದು ವೊಕ್ಯಾಬ್ ಇಂದನೂ ನೀವು ಸೆಂಟೆನ್ಸ್ ಮಾಡ್ಬೋದು. ಸಿಂಪಲ್ ಸೆಂಟೆನ್ಸ್ ಮಾಡಿ. ಸೊ ಸ್ಟಾರ್ಟಿಂಗ್ ನೀವು ಅಷ್ಟಿಂದಾನೇ ಕಲ್ಕೊಂತ ಹೋಗಿ, ಸೊ ಅದ್ ನಿಮ್ಗೆ ಈಸಿ ಆಗುತ್ತೆ. ಸ್ಟೆಪ್ 4 ಏನಂತಂದ್ರೆ, ಜರ್ಮನ್ ರೀಲ್ಸ್ ನೋಡಿ, ಯೂಟ್ಯೂಬ್ ನೋಡಿ. ಬರೀ ನೋಡೋದಷ್ಟೇ ಅಲ್ಲದೆ ಪಾಸ್ ಮಾಡಿ ರಿಪೀಟ್ ಮಾಡಿ, ಅಂದ್ರೆ ನಿಮ್ ಪ್ರೊನೌನ್ಸಿಯೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ನೀವು ಹಂಗ ಜಸ್ಟ್ ರೀಲ್ಸ್ ಹಿಂಗ್ ಸರಿಸ್ಕೊಂತ ಹೋದ್ರೆ ಬರಲ್ಲ. ಸ್ಟಾಪ್ ಮಾಡಿ ಅದನ್ನ ಯಾವ ತರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಹೆಂಗೆ ಅಂತ ಅದನ್ನೆಲ್ಲ ನೋಡ್ಕೊಳ್ಳಿ, ಹಂಗೆ ಸುಮ್ನೆ ಸ್ಕ್ರೋಲ್ ಮಾಡ್ಬೇಡಿ. ಸ್ಟೆಪ್ 5, ಥಿಂಕ್ ಇನ್ ಜರ್ಮನ್. ಇದು ಆಕ್ಚುಲಿ ಗೇಮ್ ಚೇಂಜರ್ ಅಂತಂದ್ರೆ. ಸೊ ಯಾವಾಗ್ಲೂ ನಾವು ನಮ್ ಮದರ್ ಟಂಗ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಥಿಂಕ್ ಮಾಡ್ತಿರ್ತೀವಿ, ಸೊ ಆಮೇಲೆ ಟ್ರಾನ್ಸ್ಲೇಟ್ ಮಾಡಕ್ ನೋಡ್ತೀವಿ. ಸೊ ಅದ್ರ ಬದ್ಲಿ ನೀವು ಅದ್ರ ಮಾಡಿದ್ರೆ ಡಿಲೇ ಆಗುತ್ತೆ. ಅದ್ರ ಬದ್ಲಿ ಡೈರೆಕ್ಟ್ ಆಗಿ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲೇ ಥಿಂಕ್ ಮಾಡಿ. ಎಕ್ಸಾಂಪಲ್, ಇವಾಗ ನಾನ್ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ ಅದನ್ನೇ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ನೀವ್ ಥಿಂಕ್ ಮಾಡಿ, ಇಷ್ಕೆ ಹೇ ಎಚ್ ಸಿನ್ಸ್ ಕೀನು. ಈ ತರ ಬೇರೆ ಬೇರೆ ತರ ಡೈಲಿ ಡೈಲಿ ಏನ್ ಮಾಡ್ತೀರಾ, ಡೈಲಿ ಟುಡೇ ಲೈಫ್ ಅಲ್ಲಿ ಏನ್ ಮಾಡ್ತಿರ್ತೀರಾ, ಬೆಳಿಗ್ಗೆ ಅದ್ ಏನ್ ಮಾಡ್ತೀರಾ, ಊಟ ಮಾಡ್ತೀರಾ, ಬ್ರಷ್ ಮಾಡ್ತೀರಾ, ಅವನ್ನೆಲ್ಲ ಜರ್ಮನ್ ಅಲ್ಲಿ ಥಿಂಕ್ ಮಾಡಿ. ಸೊ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀವಿ, ಅವನ್ನೆಲ್ಲ
ಬಿಯರ್ಗೆ ಹೇನ್ ಸುಸಾಮೆನ್ ಅಂತ ಈ ತರ ಎಲ್ಲ ಥಿಂಕ್ ಮಾಡಿ. ಸೊ ಅವಾಗ ನಿಮ್ ಜರ್ಮನ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಸನ್ ಕೇರ್ಫುಲಿ. ಫ್ಲೂಯೆನ್ಸಿ ಒನ್ ಡೇ ಅಲ್ಲಿ ಅಂತೂ ಬರಲ್ಲ. ಸೊ ಡೈಲಿ ನೀವು 1% ಇಂಪ್ರೂವ್ ಮಾಡ್ಕೊಂತ ಹೋದ್ರೆ, ಸೊ ಮಂತ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಸ್ವಲ್ಪ ಆದ್ರೂ ಜರ್ಮನ್ ಲ್ಯಾಂಗ್ವೇಜ್ ಕಲ್ತಿರ್ತೀರಾ. ಸೊ ನೀವು ಡೈಲಿ ಎಫರ್ಟ್ ಹಾಕ್ಲಿಲ್ಲ ಅಂತಂದ್ರೆ, ಸೊ ಇವನ್ ನೀವು B1 B2 ಮುಗಿದ್ರು ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ಕಾಗಲ್ಲ. ನಿಮಗ್ ಗೊತ್ತಿರೋಂಗೆ ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪರ್ಫೆಕ್ಷನ್. ಸೊ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಜರ್ಮನ್ ಲ್ಯಾಂಗ್ವೇಜ್ ನಿಮ್ಗೆ ಈಸಿ ಆಗುತ್ತೆ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಲ್ಲ, ಎಕ್ಸಾಮ್ ಬಂದಾಗ ಅಷ್ಟೇ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ನಿಜ ಅವಾಗ ಡಿಫಿಕಲ್ಟ್ ಆಗುತ್ತೆ. ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ಸೊ ನಮಗ್ ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ಕಾಗಲ್ಲ, ಟಫ್ ಆಗ್ತೈತಿ ಅಂತ ಹೇಳಿ. ಸೊ ಟ್ರಸ್ಟ್ ಮೀ, ನಾನ್ ಕಲ್ತಿದ್ದೇನೆ ಅಂದ್ರೆ ನೀವು ಕೂಡ ಕಲಿಬಹುದು, ಬಟ್ ಪ್ರಾಕ್ಟೀಸ್ ಈಸ್ ಮೇನ್ ಇಂಪಾರ್ಟೆಂಟ್. ಎಲ್ಲರೂ ಕಲಿಬಹುದು, ಇದಕ್ಕೆ ಇಂಗ್ಲಿಷ್ ಅವಶ್ಯಕತೆ ಇಲ್ಲ. ಈಸಿಯಾಗಿ ಜರ್ಮನ್ ಲ್ಯಾಂಗ್ವೇಜ್ ಕಲಿಬಹುದು, ಎಂತವ್ರು ಬೇಕಾದ್ರೂ ಕಲಿಬಹುದು. ಬಟ್ ಪ್ರಾಕ್ಟೀಸ್, ಸ್ಮಾರ್ಟ್ ವರ್ಕ್ ಎಲ್ಲ ಮಾಡಿದ್ರು ಜರ್ಮನ್ ಲ್ಯಾಂಗ್ವೇಜ್ ಈಸಿಯಾಗಿ ಕಲಿಬಹುದು. ಸ್ಟಾರ್ಟ್ ಸ್ಮಾಲ್ ಬಟ್ ಸ್ಟಾರ್ಟ್ ಟುಡೇ. ನಿಮ್ಗೆ ಇನ್ನೂ ಜರ್ಮನ್ ಟಿಪ್ಸ್ ಬೇಕಂದ್ರೆ ನಮ್ ಪೇಜ್ ಫಾಲೋ ಮಾಡಿ, ಗ್ಲೋಬಲ್ ವೈಬ್ಸ್ ಕನ್ನಡ. ಸೊ ಇವನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಫಾಲೋ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಎಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂತೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ತರ ಜರ್ಮನ್ ಟಿಪ್ಸ್ ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.